ಬೆಂಗಳೂರು ಕಸದ ಸಮಸ್ಯೆ ಕುರಿತಂತೆ ಬಿಎಸ್ಡಬ್ಲ್ಯೂಎಂಎಲ್ ಉನ್ನತ ಅಧಿಕಾರಿಗಳಿಗೆ ಲೋಕಾಯುಕ್ತ ಸಮನ್ಸ್ ನೀಡಿದೆ. ನಗರದ ಹದಗೆಟ್ಟ ಕಸದ ನಿರ್ವಹಣೆಯ ವಿರುದ್ಧ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಬಿಎಸ್ಡಬ್ಲ್ಯೂಎಂಎಲ್ನ ಹಿರಿಯ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಗೊಟ್ಟಿಗೆರೆ, ನಿಮಾನ್ಸ್, ಮಿನರ್ವಾ ಸರ್ಕಲ್ ರಸ್ತೆ, ಅಂಜನಾಪುರ, ಜೆಪಿ ನಗರ 9ನೇ ಹಂತ, ಎಸ್ಇಆರ್ ರೆಸಿಡೆನ್ಸಿ 4ನೇ ಕ್ರಾಸ್ ರಸ್ತೆ ಬಳಿ ಪರಿಶೀಲನೆ ವೇಳೆ ಈ ಪ್ರದೇಶಗಳಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲೂ ಸಂಗ್ರಹಿಸದೆ ಉಳಿದಿದ್ದ ಕಸದ ರಾಶಿಗಳು ಕಂಡುಬಂದಿವೆ. ಜಿಬಿಎ ಹಾಗೂ ಬಿಎಸ್ಡಬ್ಲ್ಯೂಎಂಎಲ್ ವಿರುದ್ಧ ತೀವ್ರ ಬೇಸರ ಹೊರಹಾಕಿದ್ದಾರೆ. ಏಪ್ರಿಲ್ 2ರಂದು ವಿಚಾರಣೆಗೆ ಬರುವಂತೆ ಬಿಎಸ್ಡಬ್ಲ್ಯೂಎಂಎಲ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈವ್ನಲ್ಲಿ ನಾಳೆ ನಗರದಲ್ಲಿ ಐತಿಹಾಸಿಕ ಕರೆಗ ಶಕ್ತೋತ್ಸವ ಹಿನ್ನೆಲೆ ಕೆಲ ರಸ್ತೆ ಮಾರ್ಗ ಬದಲಾವಣೆಯಾಗಿದೆ. ನಾಳೆ ರಾತ್ರಿ 9ರಿಂದ ಬೆಳಗ್ಗೆ 7 ಗಂಟೆಯವರೆಗೆ ಮಾರ್ಕೆಟ್ ಸರ್ಕಲ್ನಿಂದ ಅವೆನ್ಯೂ ಸರ್ಕಲ್ ಹಾಗೂ ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೂ ರಸ್ತೆ ಬಂದ್ ಆಗುತ್ತೆ. ಅದರ ಬದಲು ಎಸ್ಪಿಜಿ ರಸ್ತೆ, ಟೌನ್ ಹಾಲ್, ಕೆಂಪೇಗೌಡ ರಸ್ತೆ ಬಳಸಬಹುದು. ಕರಗ ದೇಗುಲದಿಂದ ಹೊರಟು ಮರಳಿ ಬರೋವರೆಗೆ ಅಕ್ಕಿಪೇಟೆ, ಓಟಿಸಿ ಮುಖ್ಯ ರಸ್ತೆಗಳು ಸಂಪೂರ್ಣ ಬಂದ್ ಆಗಲಿವೆ. ಈ ರಸ್ತೆ ಬದಲಿಗೆ ಪರ್ಯಾಯ ಮಾರ್ಗ ಬಳಸಬಹುದು. ಪೊಲೀಸರು 5 ಪ್ರತ್ಯೇಕ ಕೇಸ್ಗಳಲ್ಲಿ 2 ಕೋಟಿ ಮೌಲ್ಯದ 2 ಕೆಜಿ ಎಂಡಿಎಂಎ ಡ್ರಗ್ಸ್ ಹಾಗೂ ಗಾಂಜಾ ಜಪ್ತಿ ಮಾಡಿದ್ದಾರೆ. ಯಲಹಂಕ ಉಪನಗರ ಪೊಲೀಸರು ನೈಜೀರಿಯಾ ಪ್ರಜೆ ಸ್ಯಾಮ್ಯುಯಲ್ ಇಕ್ಕೇನಾ ಎಂಬ ಪೆಡ್ಲರ್ನ ಬಂಧಿಸಿದ್ದಾರೆ. ಬಟ್ಟೆ ಮಾರುವ ನೆಪದಲ್ಲಿ ಈತ ಡ್ರಗ್ ಡೀಲಿಂಗ್ ಮಾಡ್ತಾ ಇದ್ದ. ಅತ್ತ ಆಡುಗೋಡಿ ಪೊಲೀಸರು ಗಾಂಜಾ ಮಾರ್ತಾ ಇದ್ದ ಸಂತೋಷ್ ಹಾಗೂ ರಂಜಿತ್ ಮತ್ತು ಅರುಣ್ ಸೇರಿ 3ರನ್ನ ಬಂಧಿಸಿದ್ದಾರೆ. 27 ಕೆಜಿ ಗಾಂಜಾ, 220 ಗ್ರಾಂ ಹೈಡ್ರೋ ಗಾಂಜಾ ಸೀಸ್ ಮಾಡಲಾಗಿದೆ. ಮಧ್ಯರಾತ್ರಿ ಕಾರಿನ ರೂಫ್ ಟಾಪ್ ಓಪನ್ ಮಾಡಿ ಯುವಕ ಮದ್ಯ ಸೇವನೆ ಮಾಡಿದ್ದಾನೆ. ನೆಲಮಂಗಲ ಬೆಂಗಳೂರು ಮಾರ್ಗದಲ್ಲಿ ಘಟನೆ ನಡೆದಿದೆ. ಜಾಲಿಯಾಗಿ ರೂಫ್ ಟಾಪ್ ತೆಗೆದು ವಾಟರ್ ಬಾಟಲ್ಗೆ ಎಣ್ಣೆ ಹಾಕಿಕೊಂಡು ಯುವಕ ಕುಡಿದಿದ್ದಾನೆ. ಮಹಿಳೆಯೊಬ್ಬರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷಾ ಪರೀಕ್ಷೆಯ ಅಂಕಗಳಿಗೆ ಸರ್ಕಾರ ಕೋಕ್ ನೀಡಿರುವುದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸ್ವಾಗತಿಸಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಕರ್ನಾಟಕದ ಮಕ್ಕಳಿಗೆ ಶಾಪವಾಗಿ ಪರಿಗಣಿಸಿದ್ದ ಶಾಪ ವಿಮೋಚನೆಯಾಗಿದೆ. ಕನ್ನಡಿಗರ ಬಹಳ ವರ್ಷಗಳ ಬೇಡಿಕೆ ಈಡೇರಿದೆ ಅಂತ ಹೇಳಿದ್ದಾರೆ. ನಾಳೆಯಿಂದ ಕೇಂದ್ರ ಸರ್ಕಾರದ ಜನಗಣತಿ ಕಾರ್ಯಕ್ಕೆ ಚಾಲನೆ ಸಿಗಲಿದೆ. 2 ಹಂತದಲ್ಲಿ ಗಣತಿ ನಡೆಯಲಿದೆ. ವೆಬ್ ಪೋರ್ಟಲ್ ಮೂಲಕ ಸ್ವಯಂ ಗಣತಿಗೆ ಏಪ್ರಿಲ್ 1ರಿಂದ 15ರವರೆಗೆ ಅವಕಾಶ ಇದೆ. ಏಪ್ರಿಲ್ 16ರಿಂದ ಮೇ 15ರವರೆಗೆ ಗಣತಿದಾರರು ಮನೆ ಮನೆಗೆ ಭೇಟಿ ಕೊಡುತ್ತಾರೆ. ಕೇಂದ್ರದ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಈ ಗಣತಿ ಅಗತ್ಯವಿದ್ದು, ಗಣತಿ ಕಾರ್ಯಕ್ಕೆ ಜಿಬಿಎ ಸಿದ್ಧತೆ ನಡೆಸಿದೆ.